ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೇಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಜಾಗದಲ್ಲಿ ಕಟ್ಟಿರುವಂತಹ ಮನೆಯಾಗಿದ್ದರೂ ಕೂಡ ಒಳ್ಳೆಯ ಇನ್ಕಮ್ ಸೋರ್ಸ್ ಇರುವಂತಹ ಮನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಇದೊಂದು ಡೂಪ್ಲೆಕ್ಸ್ ಮನೆಯಾಗಿದ್ದು ಮನೆಯ ಮೇನ್ ಗೇಟ್ ಎಂಟ್ರೆನ್ಸ್ನ ಎಡಭಾಗದಲ್ಲಿ ಬಾವಿಯನ್ನು ಕೂಡ ನೋಡಬಹುದು. ಬಾವಿ ಇರೋದರಿಂದ ಇಲ್ಲಿ ಏನಂತಂದರೆ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಇಲ್ಲ. ಹಾಗೆ ಮನೆಯ ಮುಂಭಾಗನೇ ರೋಡ್ ಕೂಡ ಉಂಟು, ನೋಡ್ತಾ ಇರಬಹುದು. ಈ ಮನೆ ಸಿಟಿಗೆ ತುಂಬಾ ನಿಯರ್ ಬೈ ಇರುವಂತಹ ಮನೆಯಾಗಿದ್ದು ಮನೆಯ ಒಟ್ಟು ಜಾಗ ನೋಡೋದಾದರೆ 2.5 ಸೆನ್ಸ್ ಜಾಗ ಉಂಟು ಮತ್ತು ಈ ಒಂದು ಮನೆ 4 BHK ಮನೆಯಾಗಿರುತ್ತೆ. ಈಗ ಮನೆಯ ಒಳಗೆ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ. ಮನೆಯ ಒಳಗೆ ಎಂಟ್ರಿ ಆದ ತಕ್ಷಣವೇ ಕಾಮನ್ ಆಗಿ ನಮಗೆ ಹಾಲ್ ಕೂಡ ಸಿಗ್ತದೆ. ಹಾಗೆಯೇ ಇಂಟೀರಿಯರ್ ವರ್ಕ್ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರಬಹುದು ಈ ಮನೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಮನೆಯನ್ನು ಕಟ್ಟಿ ಕೇವಲ 4 ವರ್ಷ ಆಗಿದೆ ಅಷ್ಟೇ. ಆದರೆ ನೋಡುವಾಗ ನಿಮಗೆ ಇದು ಹೊಸ ಮನೆಯ ಹಾಗೆ ಕಾಣಿಸ್ತಾ ಇದೆ, ಕಾರಣ ಹಾಗೆಯೇ ಇದನ್ನು ಮೇಂಟೈನ್ ಕೂಡ ಮಾಡಿದ್ದಾರೆ. ನಿಮಗೆಲ್ಲ ಆಗಲೇ ತಿಳಿಸಿರುವಂತೆ ಈ ಒಂದು ಮನೆ 4 BHK ಮನೆ ಆಗಿರುತ್ತದೆ. ಗ್ರೌಂಡ್ ಫ್ಲೋರಲ್ಲಿ ಒಟ್ಟು 2 ಬೆಡ್ರೂಮ್ ಮತ್ತು ಒಂದು ಕಾಮನ್ ಬಾತ್ರೂಮನ್ನು ನಾವು ನೋಡಬಹುದು. ಈಗ ಮೊದಲನೇ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ರೂಮ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಇಂಟೀರಿಯರ್ ವರ್ಕು ಕೂಡ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿಸಿದ್ದಾರೆ. ಈ ರೂಮಲ್ಲಿ ಏನಂತಂದರೆ ನಿಮಗೆ ವಾಲ್ ರೂಪ್ಸ್ ಅಂತ ಏನು ಕಾಣಿಸೋದಿಲ್ಲ, ಬದಲಿಗೆ ಲಿಂಟನ್ ಫೆಸಿಲಿಟಿ ಇರ್ತದೆ. ಈ ಒಂದು ಬೆಡ್ರೂಮಲ್ಲಿ ಗೋಡ್ರೇಜನ್ನು ಕೂಡ ನೀವು ಇಟ್ಕೊಳ್ಬಹುದು, ಕಾರಣ ಜಾಗ ಕೂಡ ಉಂಟು. ಹಾಗೆಯೇ ಈಗ ನಾವು ನೆಕ್ಸ್ಟ್ ಬೆಡ್ರೂಮನ್ನು ನೋಡೋಣ. ಈ ಬೆಡ್ರೂಮ್ಗೆ ಆಪೋಸಿಟ್ ಆಗಿಯೇ ನಮಗೆ ಇನ್ನೊಂದು ಬೆಡ್ರೂಮ್ ಕೂಡ ಕಾಣಿಸ್ತಾ ಇದೆ. ಈಗ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ಬೆಡ್ರೂಮಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರುವಂಥದ್ದು. ಅಂದರೆ ಇದು ಮಾಸ್ಟರ್ ಬೆಡ್ರೂಮ್ ಆಗದೇ ಇರೋ ಕಾರಣ ಇದರಲ್ಲಿ ಯಾವುದೇ ಥರ ಟಾಯ್ಲೆಟ್ ಎಲ್ಲ ನಿಮಗೆ ಇಲ್ಲ. ಕಾಮನ್ ಬೆಡ್ರೂಮ್ ಇದಾಗಿದ್ದು ಈ ಬೆಡ್ರೂಮಲ್ಲಿ ಆಲ್ರೆಡಿ ಗೋಡ್ರೇಜನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಹಾಗೆ ಇದರಲ್ಲಿ ಕೂಡ ಲಿಂಟನ್ ಫೆಸಿಲಿಟಿ ಇರ್ತದೆ. ಈಗ 2 ಬೆಡ್ರೂಮ್ಗಳನ್ನು ಕೂಡ ನೋಡಿದ್ದಾಯಿತು. ನೆಕ್ಸ್ಟ್ ಈಗ ಈ ಮನೆಯ ಕಿಚನ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಇದೊಂದು ಕಂಪ್ಲೀಟ್ ಮಾಡ್ಯುಲರ್ ಡಿಸೈನ್ ಹೊಂದಿರುವಂತಹ ಕಿಚನ್ ಆಗಿರ್ತದೆ. ಹಾಗೆಯೇ ಈ ಒಂದು ಕಿಚನಲ್ಲಿ ಒಂದು ಡೋರನ್ನು ಕೂಡ ನೀವೀಗ ನೋಡ್ತಾ ಇರಬಹುದು. ಅದನ್ನು ಓಪನ್ ಮಾಡಿದರೆ ನಿಮಗೆ ಔಟ್ಸೈಡ್ ಎಲ್ಲ ಕ್ಲಿಯರಾಗಿ ಕಾಣಿಸ್ತದೆ. ಕಿಚನ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಕ್ಯಾಬಿನೆಟ್ ಸಿಸ್ಟಮ್ ಎಲ್ಲ ಇರೋದರಿಂದ ನೀವು ಅದರಲ್ಲೆಲ್ಲ ಸ್ಟೋರ್ ಮಾಡ್ಬೋದು. ಹಾಗೆಯೇ ಆಗ ನಿಮ್ಗೆ ಏನಂತಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕೂಡ ಕಾಣಿಸ್ತದೆ. ಹಾಗೆ ರೈಟ್ ಸೈಡಲ್ಲಿ ಫ್ರಿಜ್ಜನ್ನು ಕೂಡ ಇಡಲಿಕ್ಕೆ ಇಲ್ಲಿ ಪಾಯಿಂಟ್ ಕೂಡ ಉಂಟು. ಹಾಗೆ ಮೇಲೆ ನೋಡೋದಾದರೆ ಏನಾದರೂ ನೀವು ಎಕ್ಸ್ಟ್ರಾ ಐಟಮ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಕೂಡ ಅಲ್ಲಿ ಜಾಗ ಉಂಟು. ಈಗ ನೆಕ್ಸ್ಟ್ ಈ ಮನೆಯ ಕಾಮನ್ ಬಾತ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಕಿಚನಿಂದ ಹೊರಗಡೆ ಬರುವಾಗ ಲೆಫ್ಟ್ ಸೈಡಲ್ಲೇ ನಮಗೆ ಈ ಒಂದು ಟಾಯ್ಲೆಟ್ ಸಿಗ್ತದೆ. ಎನಿವೇಸ್, ಈಗ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ 2 ಬೆಡ್ರೂಮ್ ಮತ್ತು ಕಿಚನ್ ಹಾಗೆ ಟಾಯ್ಲೆಟ್ ಎಲ್ಲ ನಾವು ನೋಡಿದ್ದಾಯಿತು. ಈಗ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತೇವೆ. ಅದಕ್ಕಿಂತ ಮುಂಚೆ ಈಗ ಮನೆಯ ಮುಂಭಾಗನ ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬಾ ಜೋರಾಗಿ ಗಾಳಿ ಕೂಡ ಬರ್ತಾ ಉಂಟು. ಫಸ್ಟ್ ಫ್ಲೋರಿಗೆ ಹೋಗಬೇಕಂತಂದರೆ ಮನೆಯ ಹಿಂಭಾಗದಲ್ಲಿ ಕಾಂಪೌಂಡಿಗೆ ಅಟ್ಯಾಚ್ ಆಗಿ ಸ್ಟೆಪ್ಪನ್ನು ಕೂಡ ಇಡಲಾಗಿದೆ. ಮೊದಲೇ ನಿಮಗೆಲ್ಲ ಹೇಳಿರುವಂತೆ ಇದೊಂದು ಇನ್ಕಮ್ ಸೋರ್ಸ್ ಇರುವಂತಹ ಮನೆಯಾಗಿದೆ. ಅಂದರೆ ಈ ಒಂದು ಮನೆಯನ್ನು ನೀವು ರೆಂಟಿಗೆ ಬೇಕಾದರೂ ಕೊಡ್ಬೋದು, ಇಲ್ಲ ಅಂತಂದರೆ ಲೀಸಿಗೆ ಬೇಕಾದರೂ ಕೊಡುವಂತಹ ಆಪ್ಷನ್ ಇರುವಂತಹ ಮನೆ ಇದಾಗಿದೆ. ಪ್ರೆಸೆಂಟ್ ಈಗ ಗ್ರೌಂಡ್ ಫ್ಲೋರಲ್ಲಿ ಓನರ್ ಅವರು ಸ್ಟೇ ಆಗಿದ್ದಾರೆ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಈಗ ಲೀಸಿಗೆ ಕೊಟ್ಟಿದ್ದಾರೆ. ಈ ಮನೆಯಲ್ಲಿರುವಂತಹ 2 ಮೇನ್ ಡೋರ್ಗಳು ಕೂಡ ಈಸ್ಟ್ ಫೇಸಲ್ಲಿ ಇರ್ತದೆ. ಹಾಗೆ 950 ಸ್ಕ್ವೇರ್ ಫೀಟ್ ಮನೆಯಾಗಿರ್ತದೆ. ಈಗ ಮನೆಯ ಒಳಗೆ ಎಂಟ್ರಿ ಆದ ತಕ್ಷಣವೇ ಇಲ್ಲಿಯೂ ಕೂಡ ನಿಮಗೆ ಇಂಟೀರಿಯರ್ ಡಿಸೈನ್ ಎಲ್ಲ ಕಾಣಿಸ್ತದೆ. ಆಲ್ಮೋಸ್ಟ್ ಈ ಒಂದು ಮನೆ ಕೂಡ ಗ್ರೌಂಡ್ ಫ್ಲೋರ್ ಮನೆ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಇರ್ತದೆ. ಫಸ್ಟ್ ಫ್ಲೋರಲ್ಲಿ ಕೂಡ 2 ಬೆಡ್ರೂಮ್ ಮತ್ತು ಒಂದು ಕಾಮನ್ ಬಾತ್ರೂಮ್, ಕಿಚನ್, ಹಾಲನ್ನು ನಾವು ನೋಡಬಹುದು. ಈಗ ಮೊದಲನೇ ಬೆಡ್ರೂಮನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕೂಡ ಅಷ್ಟೇ ಸಿಂಪಲ್ ಆದಂತಹ ಇಂಟೀರಿಯರ್ ವರ್ಕ್ ಜೊತೆಗೆ ಲಿಂಟನ್ ಫೆಸಿಲಿಟಿ ಇರುವಂತಹ ಬೆಡ್ರೂಮ್ ಆಗಿದೆ. ವಾಲ್ಡ್ರೋಬ್ಸ್ ಅಂತ ಯಾವುದೂ ಇಲ್ಲ, ನೀವು ಬೀರು ಅಥವಾ ಗೋಡ್ರೇಜ್ ಏನಾದರೂ ಇಟ್ಕೊಳ್ಬಹುದು.
ಈ ಮನೆಯ ಒಂದು ಪ್ಲಸ್ ಅಂತಂದರೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ. ಈಗ ಬೆಳಕಲ್ಲಿ ಮನೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು. ಸಪೋಸ್ ಏನಾದರೂ ನೀವು ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರನ್ನು ರೆಂಟಿಗೆ ಕೊಡ್ತೀರಾ ಅಂತ ಅಂದರು ಮಿನಿಮಮ್ ಅಂತಂದರು 7,000 ರಿಂದ 8,000 ನಿಮಗೆ ರೆಂಟ್ ಬರುವಂತಹ ಮನೆ ಇದಾಗಿದೆ. ಯಾರಾದರೂ ನಾವು ಕೂಡ ಸ್ಟೇ ಆಗಿದ್ದು ಇನ್ನೊಂದು ಫ್ಲೋರನ್ನು ರೆಂಟ್ ಅಥವಾ ಲೀಸಿಗೆ ಕೊಡಬೇಕಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಒಂದು ಮನೆ ಬೆಟರ್ ಅಂತ ಹೇಳ್ತೇವೆ. ಅದು ಕೂಡ ಈ ಮನೆ ಸಿಟಿಯ ನಿಯರ್ ಬೈ ಇರೋದರಿಂದ ಇನ್ನೂ ಕೂಡ ಮುಂದೆ ಮುಂದೆ ಫುಲ್ ಡಿಮ್ಯಾಂಡ್ ಆಗ್ತಾ ಹೋಗ್ತದೆ. ಸೊ ಪ್ರೆಸೆಂಟ್ ಈಗ 7-8 ಇದ್ದರೂ ಕೂಡ ನಿಮಗೆ ರೆಂಟ್ ಫ್ಯೂಚರಲ್ಲಿ ಏನಂತಂದರೆ ಅಬೌಟ್ 10ವರೆಗೂ ರೀಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೆಕ್ಸ್ಟ್ ಈಗ ನಾವು ಕಿಚನನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಕಾಮನ್ ಕಿಚನ್ ಆಗಿರ್ತದೆ. ಹಾಗೆ ಈ ಒಂದು ಕಿಚನಲ್ಲಿ ಕೂಡ ನಿಮಗೆ ಹೊರಗಡೆ ಎಲ್ಲ ನೋಡಲಿಕ್ಕೆ ಒಂದು ಎಕ್ಸ್ಟ್ರಾ ಡೋರ್ ಕೂಡ ಉಂಟು. ಫೈನಲಿ ಈ ಒಂದು ಮನೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಮನೆಯಾಗಿದ್ದು 2.5 ಸೆನ್ಸ್ ಜಾಗದಲ್ಲಿ ಕಟ್ಟಿದಂತಹ 950 ಸ್ಕ್ವೇರ್ ಫೀಟ್ ಮನೆ ಇದಾಗಿದೆ. ಈಗ ಈ ಮನೆಯ ಲೊಕೇಶನ್ ಅಂತ ನೋಡೋದಾದರೆ ಕೋಡಿಕಲ್ ಕಟ್ಟೆಯಿಂದ ಕೇವಲ 100 ಮೀಟರ್ ಮಂಗಳೂರಿನಲ್ಲಿ ಈ ಮನೆ ಇರ್ತದೆ. ಈ ಮನೆಯ ಪ್ರೈಸ್ 52 ಲ್ಯಾಕ್ 52 ಲಕ್ಷ ಓನರ್ ಅವರು ಹೇಳ್ತಾರೆ. ಯಾರಿಗಾದರೂ ಈ ಮನೆಯನ್ನು ಬೈ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಓನ್ಲಿ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೆ ಕೂಡ ಧನ್ಯವಾದಗಳು.